ನೀವೆಲ್ಲ ಟಿ ವಿಗಳಲ್ಲೇ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ನೋಡಿರ್ಬೋದು. ರೆಡ್ ಫೋರ್ಟ್ ಬಾಂಬ್ ಬ್ಲಾಸ್ಟ್ ಡೆಲ್ಲಿಯಲ್ಲಿ ಆಗಿದ್ದು. ಅದು ಸೋಮವಾರ ಸಂಜೆ 6:52ಕ್ಕೆ ಆ ಥರ ಕಾರು ಸ್ಫೋಟ ಸಂಭವಿಸಿದೆ. ಯಾವುದು ಲಾಲ್ ಕಿಲಾ ಮೆಟ್ರೋ ನಿಲ್ದಾಣ ಬಳಿ ಒಂದು ಉಡಾಯ್ I-20 ಕಾರು ಟ್ರಾಫಿಕ್ ಜಾಮ್ನಲ್ಲಿದ್ದಾಗ ಆ ಕಾರು ಅಂದರೆ ಬ್ಲಾಸ್ಟ್ ಆಗುತ್ತೆ. ಫಸ್ಟು ಅದು ಸುತ್ತಮುತ್ತ ಜನರು ಏನಂತ, ಒಂದು LPG ಸಿಲಿಂಡರ್ ಇರ್ಬೋದು, ಡ್ರೈವರ್ದು ಏನಾದ್ರು ಮಿಸ್ಟೇಕ್ ಇರ್ಬೋದು ಅಂತ ಆ ಥರ ತಿಳ್ಕೊಂಡಿದ್ದಾರೆ. ಅದು ಬಾಂಬ್ ಬ್ಲಾಸ್ಟ್ ಆದಾಗ ಸುತ್ತಮುತ್ತಲಿನ ಸರೌಂಡಿಂಗ್ ಏರಿಯಾಗಳು ಇದ್ದ ಎಲ್ಲ ಫುಲ್ಲು ಕಾರು ಅಂದರೆ ಆಮೇಲೆ ಎಲ್ಲರಿಗೆ ಡೌಟ್ ಬಂತು. ಮತ್ತು ಆಮೇಲೆ ಅಲ್ಲಿದ್ದ ಒಂದು 8 ಜನರಿಗೆ ಸತ್ತೋಗಿದ್ದಾರೆ ಮತ್ತು ಒಂದು 20 ಜನ ಗಾಯಗಳು, ಸ್ವಲ್ಪ ಇಂಜುರಿನೂ ಆಗಿದೆ. ಅದಾದಮೇಲೆ ಎಲ್ಲರಿಗೆ ಇನ್ನು ಈ ಡೆಲ್ಲಿ ಪೊಲೀಸರು ಮತ್ತು ಎಲ್ಲ ಬಂದು ಎಂಕ್ವೈರಿ ಮಾಡ್ತಾರೆ. ಮತ್ತು ಅದಾದಮೇಲೆ ಎಲ್ಲರೂ ಬಂದು ಈ ಫೈರ್ ಇಂಜಿನು ಇವರು ಬಂದು ಎಲ್ಲ ಇದು ಮಾಡಿ ನಾಯಿಗಳು ಮತ್ತು ಇವ್ರನ್ನ ಇದು ಮಾಡ್ತಾರೆ. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರಲ್ಲ ಅವ್ರನ್ನೆಲ್ಲ ಆಸ್ಪತ್ರೆಗೆ ಕಳಿಸಲಾಗುತ್ತದೆ. ಅಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪೊಲೀಸರು ಏನಿಲ್ಲ ಅಂತೇಳಿ ಎಲ್ಲ ಚೆಕ್ ಮಾಡ್ತಾರೆ. ಅವರು ಮರಗಳು ಮತ್ತು ಎಲ್ಲ ಚೆಕ್ ಮಾಡಿದಾಗ ಅದು ಕಾರು ಹರಿಯಾಣ ರಾಜ್ಯದ ಫರಿಯಾದಾಬಾದ್ ಕರ್ಕೊಂಡು ಬಂದು ಎಂಕ್ವೈರಿ ಮಾಡುತ್ತಾರೆ. ಏನನ್ನೋದು ಎಲ್ಲಿ ಏನನ್ನೋದು. ಮತ್ತು ಅದು ಕಾರಿನ ಸ್ಥಳಕ್ಕೆ ಬಂದಾಗ ಎಲ್ಲ ನೋಡಿದಾಗ ಅದು IED ಅಂತ ಬಾಂಬ್ ಇದೆ, ಒಂದು ಪದಾರ್ಥಗಳು. ಆವಾಗ ಗೊತ್ತಾಯಿತು ಇದು ಉಗ್ರರ ದಾಳಿ. ಅದ್ರ ಫುಲ್ ಐ ಅಲರ್ಟ್ ಕೊಟ್ಬಿಡ್ತಾರೆ ಅಂತ. ಐ ಅಲರ್ಟ್ ಎಲ್ಲ ಕಡೆ, ದೊಡ್ಡ ಸಿಟಿ ಮುಂಬೈ, ಕಲ್ಕತ್ತಾ ಸುತ್ತಮುತ್ತ ಇರುವ ದೊಡ್ಡ ಏರಿಯಾ, ಈ ಏರಿಯಾಗಳನ್ನೆಲ್ಲ ಇದು ಮಾಡ್ರಿ, ಸೇಫ್ ಆಗಿದೆ ನೋಡ್ಕೊಳ್ರಿ ಅಂತ ಇದು ಮಾಡ್ರಿ ಅಂತೇಳಿ. ಉಗ್ರರು ಯಾರು ಕೈವಾಡಿದೆ ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಎಲ್ಲರಿಗೂ ಗೊತ್ತಿದೆ ಯಾರು ಕೈವಾಡಿದೆ ಏನನ್ನೋದು. ಬಟ್ ಅವಾಗೆ ಮೋದಿ ಪ್ರಧಾನಮಂತ್ರಿ ಬಂದರು, ಲಾಸ್ಟ್ಗೆ ಹೇಳಿದ್ರು ಇನ್ನೊಂದ್ಸಲ ಯಾವಾಗ ಆಪರೇಷನ್ ಸಿಂಧೂರ್ ಆದಾಗ ಇನ್ನೊಂದ್ಸಲ ಈ ತರ ನೀವು ಮಾಡಿದರೆ ನಾವು ಆಕ್ಟ್ ಆಫ್ ವಾರ್ ಅಂತ ನಾವು ಇದು ಮಾಡ್ತೀವಿ ಅಂತೇಳಿ ಡೈರೆಕ್ಟ್ ಹೇಳಿಬಿಟ್ಟಿದ್ರು. ಮತ್ತೆ ಇವಾಗ ಪ್ರಧಾನಮಂತ್ರಿ ಅವರು ಏನ್ ಆಕ್ಷನ್ ತಗೊಂತಾರಂತ ನಮಗೂ ಗೊತ್ತಿಲ್ಲ. ಬಟ್ ಅವರು ಒಟ್ಟು ಈ ಸ್ಫೋಟದಿಂದ ಇಡೀ ದೇಶನೇ ಒಂಥರ ಆತಂಕ ಉಂಟಾಗಿದೆ. ಎಲ್ಲರಿಗೆ, ಪ್ರಧಾನಮಂತ್ರಿಗಾಗಲಿ, ಗೃಹ ಸಚಿವರಿಗಾಗಲಿ ಎಲ್ಲರೂ ಸಂತಾಪ ಪಡಿಸ್ತಾ ಇದ್ದಾರೆ. ಈ ತರ ಮತ್ತೆ ಅವ್ರಿಗೂ ಒಂಥರ ಮತ್ತೆ ಈ ತರ ಆಯ್ತಲ್ವ ಅಂತೇಳಿ ಎಲ್ಲರಿಗೂ ಇದಾಗ್ಬಿಟ್ಟಿದೆ. ರೆಡ್ ಫೋರ್ಟ್ ಅಂತಂದ್ರೆ ಈಗ ಅಂದ್ರೆ ಭಾರತದ ಸ್ವಾತಂತ್ರ್ಯ ಸಂಕೇತ, ಫ್ರೀಡಮ್. ಈಗ ನಾವು ಇದು ಫ್ರೀಡಮ್ದು ಸಂಕೇತ. ಅಲ್ಲಿ ಇದಾಗಿದೆ ಅಂತಂದ್ರೆ ನಮ್ಗೆ ಒಂಥರ ಅಂದ್ರೆ ಗೌರವದ ವಿಷಯ. ಅಲ್ಲಿ ಈ ತರ ಸಂಭವಿಸಿದ ಅಂತಂದ್ರೆ ಒಂದು ಡಿಸ್ರೆಸ್ಪೆಕ್ಟ್ ತರ ನಮ್ಗೆ ಅನಿಸ್ತಾ ಇದೆ. ಅದಕ್ಕೆ ಎಲ್ಲ ಪರಿಶೀಲನೆ ಮಾಡಿ ಎಂಕ್ವೈರಿ ಮಾಡಿ ಆಕ್ಷನ್ ತಗೊಂತವ್ರಂತ ಅನಿಸುತ್ತದೆ. ಈ ಘಟನೆ ಕೇವಲ ದೆಹಲಿ ಸಮಸ್ಯೆ ಅಲ್ಲ, ಇದು ದೇಶದ ಪ್ರತಿಯೊಂದು ನಾಗರಿಕನೂ ಎಚ್ಚರಿಕೆ ಆಗಿರುತ್ತದೆ. ಅಲ್ಲಿ 8 ಜನ ಸತ್ತೋಗಿರೋದು ಅಂದ್ರೆ ನಾರ್ಮಲ್ ಜನಜೀವನ ಓಡಾಡೋರು ಈಗ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಟ್ ಅದು ಅವ್ರಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅವ್ರಿಗೆ ಜೀವಗಳಿಗೆ ನ್ಯಾಯ ಸಿಗಬೇಕಂತಂದ್ರೆ ಈ ಗೌರ್ಮೆಂಟ್ ಅವರು ಏನಾದ್ರು ಒಂದು ಆಕ್ಷನ್ ತಗೊಳ್ಬೇಕು ಅವ್ರ ಮೇಲೆ. ಈ ತರ ಮತ್ತೆ ಇನ್ನೊಂದ್ಸಲ ಈ ತರ ಆಗಬಾರ್ದು ಅಂತೇಳಿ ಈ ಗೌರ್ಮೆಂಟ್ ಅವ್ರು ಪಾಕಿಸ್ತಾನದವ್ರು ಯಾವಾಗಲೂ ನಮ್ಮ ಬ್ಯಾಕ್ ಸೈಡ್ ಇಂದಾನೇ ಬಂದು ಅಟ್ಯಾಕ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಅವ್ರು ಯಾವಾಗಲೂ ಅಟ್ಯಾಕ್ ಮಾಡಲ್ಲ. ಬಟ್ ಏನ್ ಮಾಡ್ತಾರಂತ ನಾವು ಕಾದು ನೋಡ್ಬೇಕಾಗುತ್ತೆ. ನಮ್ಮ ಮೋದಿ ಆಗಲಿ ಮತ್ತೆ ಆಮೇಲೆ ಈ ಗೌರ್ಮೆಂಟ್ ಏನೋ ಆಕ್ಷನ್ ತಗೊಂತ ಏನಿಲ್ಲ ಅಂತೇಳಿ ನೋಡ್ಬೇಕಾಗುತ್ತದೆ. ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಏನನ್ನೋದು.
ನಾನು ಹೇಳೋದೇನಂತಂದ್ರೆ ಇಂಥ ಸಮಯದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ದು ನಾವು ಆಕ್ಚುಲಿ ಮೇನು ಕಾರಣ ಯಾರು ಅಂತ ನಮಗೂ ಎಲ್ಲರಿಗೂ ಒಂದು ಈಗ ಗೊತ್ತಿರುತ್ತೆ. ಬಟ್ ಅವ್ರಿಗೆ ಕರೆಕ್ಟಾಗಿ ನಾವು ಅವ್ರಿಗೆ ಆಕ್ಷನ್, ಗೌರ್ಮೆಂಟ್ ಏನು ಆಕ್ಷನ್ ಕೊಡುತ್ತೆ, ಏನು ರಿಯಾಕ್ಷನ್, ಈ ಆಕ್ಷನ್ ಅವ್ರ ಮೇಲೆ ಪರಿಣಾಮ ಮಾಡುತ್ತಾರೆ, ಇದು ಅಟ್ಯಾಕ್ ಮಾಡ್ತಾರೆ. ಅದೇ ತರ ನಾವು ಗೌರ್ಮೆಂಟ್ ಸೈಡ್ ಇದ್ದು ನಾವು ಅವರಿಗೆ ತಕ್ಕ ನಾವು ಪಾಠಗಳು ನಾವು ಕಲಿಸಬೇಕು. ಆಲ್ರೆಡಿ ಬಹಳ ಸಲ ನಾವು ಕಲಿಸ್ಕೊಟ್ಟಿದ್ದೀವಿ. ಇನ್ನೂ ಅವರಿಗೆ ಶಿಕ್ಷೆ ನಾವು ಕೊಡಲೇಬೇಕು. 8 ಜನ ಅವ್ರ ಜೀವಗಳಿಗೆ ನ್ಯಾಯ ಸಿಗಬೇಕಂತಂದ್ರೆ ನಾವು ಅವ್ರ ಮೇಲೆ ಕರೆಕ್ಟಾಗಿ ಅಟ್ಯಾಕ್ ಮಾಡಬೇಕಂತ, ಗೌರ್ಮೆಂಟ್ ಆಕ್ಷನ್ ತಗೊಳ್ಬೇಕಂತ ನಾನು ಅನ್ಕೊಂಡಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಇಂಡಿಯಾ.